ನೋಡ್ದ ನೋಡ್ದ ನೀನು ಎತ್ಕ ಹಂಗ್ ನಿಂತಿದ್ಯಾ? ಹೇಯ್ 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 ಸೊ ಹೆಲೋ ಗೈಸ್, ನಾನು ನಿಮ್ಮ ಪ್ರೀತಿಯ ಶಾರು ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾರು A to Z. ಮತ್ತೊಮ್ಮೆ ಒಂದು ಏನು ರೀಸೆಂಟ್ ವಿಡಿಯೋ ನೀವು ನೋಡಿದ್ದೀರಾ ಅದೇ ಜಾಗಕ್ಕೆ ಮತ್ತೆ ಪುನಃ ಬಂದಿದ್ದೀನಿ. ಯಾಕಂದರೆ IPL ನಡೀತಾ ಇದೆ, ಇದನ್ನು ಇವಾಗಲೇ ಮುಗಿಸ್ಬಿಟ್ರೆ ಒಳ್ಳೆಯದು ಅಂತ ನನಗೇನೋ ಮೈಂಡಿಗೆ ಬಂತು. ಅದಕ್ಕೆ ಡೈರೆಕ್ಟಾಗಿ ಮತ್ತೆ ಇದೇ ಲೊಕೇಶನಿಗೆ ಬಂದಿದ್ದೀನಿ. ಜೊತೆಗೆ ನಮ್ಮ ಹೆಮ್ಮೆಯ RCB ಟಿ ಶರ್ಟ್ನ ಹಾಕೊಂಡ್ಬಂದಿದ್ದೀನಿ. ಸ್ವಲ್ಪ ಲಾಸ್ಟ್ ಇಯರ್ ಟಿ ಶರ್ಟು, ಯಾರೂ ಬೈಬೇಡಿ, ನನ್ನ ಹತ್ರ ಇದ್ದಿದ್ದು ಇದೊಂದೇ. ಇದನ್ನು ಯೂಸ್ ಮಾಡಿಕೊಂಡು ಇವತ್ತು ಅವರಿಗೆ ಕಾಂಟ್ಯಾಕ್ಟ್ ಮಾಡೋಣ ಅಂತ ನಾನು ಬಂದಿದ್ದೀನಿ. ಸ್ವಲ್ಪ ಪ್ರಚೋದಿಸೋಣ ಅವ್ರಿಗೆ, ಲೈಕ್ ಅವ್ರಿಗೇನು ಅನ್ಯಾಯ ನಡೆದಿತ್ತು ಅದೊಂದು ಹಾವು ಸೌಂಡ್ ಕೇಳಿಸ್ತಾ? ಮತ್ತೆ ಕೇಳಿಸ್ತು ಪಕ್ಕ ಕೇಳಿಸ್ತು. ನೋಡು ನೋಡು ನೋಡು, ಸೇಮ್ ಗೈಸ್. ಹತ್ರ ಹೋಗ್ಬೇಡ ಅದು ಜಂಪ್ ಮಾಡುತ್ತಂತೆ. ಅದು ರಸಲ್ ವೈಪರ್ ಅಂತ ಹೇಳಿದ್ದಾರೆ. ಎಲ್ಲರೂ ಕಮೆಂಟಲ್ಲಿ ಹಾಕಿದ್ರಿ ರಸಲ್ ವೈಪರ್ ಅಂತ. ನೋಡಿ ಪಾಪ ಅದಕ್ಕೆ ಗೊತ್ತಾಗ್ತಿಲ್ಲ. ಮನೆ ಸೇಮ್ ಹಂಗೆ ಹೋಗ್ತೈತೆ ನೋಡಿ. ಬಾಯ್ ಬಾಯ್. ಬಾಲ ಮುಟ್ಲಾ? ಹೊರಗಡೆ ಮುಟ್ಬೇಡ, ಅದು ತುಂಬಾ ಇದಂತೆ, ಫುಲ್ಲು ಲೈಕ್ ತುಂಬ ಅಂದರೆ ತುಂಬ ವೆನಮಸ್, ಅಂದರೆ ವಿಷಕಾರಿ ಹಾವಂತೆ ಅದು. ತುಂಬ ಜನ ಕಮೆಂಟ್ ಹಾಕಿದ್ರಿ ಬ್ರೋ, ಅದು ಕೊಳಕ್ ಮಂಡ್ಲ ರಸಲ್ ವೈಪರು ಅದು ಇದು ಅಂತ. ಅದು ರಸಲ್ ವೈಪರೇ. ಅದು ಏನಪ್ಪ ದೆವ್ವ, ಆತ್ಮ ಅದ್ರ ಒಳಗಿದೆಯೋ ಅಥವಾ ಅದು ಆತ್ಮನ ಏನಾದರೂ ಪ್ರೊಟೆಕ್ಟ್ ಮಾಡ್ತಿದೆ ಏನಂತ ನನಗಂತೂ ಗೊತ್ತಾಗ್ತಿಲ್ಲ. ಒಳಗೆ ಹೋದ್ಮೇಲೆ ಗೊತ್ತಾಗೋದು. ಇದು ಕ್ವಶನ್ ಕೇಳ್ತೀನಿ. ಒಂದು ಸ್ವಲ್ಪ ಭಯ ಆಗ್ತಾ ಇದೆ. ಈ ನನ್ನ ಮಗ ಮತ್ತೆ ಶೂ ಹಾಕೋ ಬಂದಿಲ್ಲ ಗೈಸ್, ತೋರಿಸ್ತೀನಿ ನಿಮ್ಗೆ ವಿಡಿಯೋ ಮಾಡ್ಬೇಕಾರೆ. ಈ ನನ್ನ ಮಗ ಅಂದಿದ ತಕ್ಷಣ ಗೊತ್ತಾಗಿರುತ್ತೆ ಯಾರು ಬಂದಿದ್ದಾರೆ ಅಂತ. ಜೀಶು ಬಂದಿರೋದು ನನ್ನ ಜೊತೆ ಇವತ್ತು. ಆಮೇಲೆ ಈ ಟಿ ಶರ್ಟ್ ಯೂಸ್ ಮಾಡಿಕೊಂಡು ಇವತ್ತು ಏನು ಇವರಿಗೆ ಅನ್ಯಾಯ ನಡೆದಿದೆ, ಅವರಿಗೆ ಅನ್ಯಾಯ ನಡೆದಿರೋದು ಒಂದು RCB ಫ್ಯಾನಿಂದ ಅಂತ ಹೇಳ್ತಾರೆ. ಅಂದರೆ ಮರ್ಡರ್ಡ್ ಬೈ RCB ಫ್ಯಾನ್ ಅಂತ. ಸೊ ಅದಕ್ಕೆ ನಾನು ಈ ಟಿ ಶರ್ಟ್ ಹಾಕ್ಕೊಂಡು ಅವರಿಗೆ ಆಕ್ರೋಶ ಏನು ಬರುತ್ತಾ ಅಥವಾ ಪ್ರಚೋದಿಸೋಣ ಅವ್ರಿಗೆ, ನಮ್ಮ ಮೇಲೆ ಅಟ್ಯಾಕ್ಸು ಅಥವಾ ಏನು ಮಾಡ್ತಾರೆ ನೋಡೋಣ ಅಂದ್ಬಿಟ್ಟು ನಾನು ಕ್ಯೂರಿಯಾಸಿಟಿಯಿಂದ ಬಂದಿದ್ದೀನಿ. ಜಾಸ್ತಿ ಮಾತಾಡ್ತಾ ಇದ್ದೀನಿ ಅನಿಸುತ್ತೆ. ಈ ಕತೆ ಗೊತ್ತಿಲ್ಲದಿರೋರಿಗೆ ಹೇಳ್ಬಿಡ್ತೀನಿ. ಇದೊಂದು ಬೆಟ್ಟಿಂಗ್ ಸ್ಪಾಟ್ ಆಗಿರುತ್ತೆ. ಇಲ್ಲಿ ಆ ಬೆಟ್ಟಿಂಗ್ ಸ್ಪಾಟಲ್ಲಿ ದುಡ್ಡು ಕೊಟ್ಟಿಲ್ಲ ಅಂದ್ಬಿಟ್ಟು ಒಬ್ಬ RCB ಫ್ಯಾನಿಂದ ಕೊಲೆ ನಡೆದಿರುತ್ತೆ. ಒಬ್ಬನ ಕೊಲೆ, ಒಬ್ಬ ಹಾಫ್ ಮರ್ಡರು, ಅವನು ಇನ್ನೂ ಬದುಕಿದ್ದಾನೆ. ಸೊ ಆ ಹಾಫ್ ಮರ್ಡರ್ ಏನಾಗಿದ್ದಾನೆ ಅವನ್ನ ನಾನು ಮಾತಾಡಿದ್ದೀನಿ ಅವ್ರಿಗೆ. ಒಳಗೆ ಹೋಗ್ಬಿಡೋಣ. ಇಷ್ಟು ಕತೆ ನಿಮಗೆ ಕತೆ ಇನ್ನೂ ಕ್ಲೀನಾಗಿ ಡೀಪಾಗಿ ತಿಳ್ಕೊಬೇಕಂದ್ರೆ ಲಾಸ್ಟ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಇದಕ್ಕಿಂತ ಹಿಂದೆ ವಿಡಿಯೋನೇ. ಜೀಶು ಮಾತಾಡ್ಸೋಣ ಬನ್ನಿ. ಮಾತಾಡು. ಏನ್ ಮಾತಾಡ? ಸ್ಟಾರ್ಟಿಂಗ್ ಅಲ್ಲೇ ಮಾತಾಡ್ಬಿಟ್ನಲ್ಲ ಹಾವು ತೋರ್ಸ್ಬೇಕಾರೆ. ಏನ್ ಮಾತಾಡ್ದೆ ನೀನು? ಮಾತಾಡದ್ನಲ್ಲ, ಹಾವು ತೋರ್ಸಿದ್ದೆ ನಾನು. ನಾನು ಕಂಡುಹಿಡಿದಿದ್ದು ನಾನು ಹಾವು ಅಂತ ಸೌಂಡು. ನೆಕ್ಸ್ಟ್ ಟೈಮ್ ಹಾವು ಬಂದ್ರೆ ಹಾವು ಹಿಡಿಯೋರು ನಮ್ಮ ಹತ್ರ ಇದಾರಲ್ಲ, ಅವ್ರು ಕರ್ಕೊಬಂದು ಹಿಡಿಸ್ಬಿಡೋಣ. ಅವ್ರು ಏನಂದ್ರು, ಅದು ಹತ್ರ ಹೋಗ್ಬೇಡ, ವೆನಮಸ್ ತುಂಬಾ ಇದೆ, ಅದು ವಿಷಕಾರಿ, ಸ್ವಲ್ಪ ದೂರ ನಿಂತ್ಕೊಳ್ಳಿ ಅಂತ ಅಂದ್ರು. ಅವರು ರಿಸ್ಕು ಬೇಡ ಅಂತ ಅವ್ರುನು. ಯಾಕಂದ್ರೆ ಅವರು 2-3 ಸತಿ ಹಾವು ಕಚ್ಚಿಸ್ಕೊಂಡವ್ರೆ. ಅಂದ್ರೆ ಈ ಹಾವು ಹತ್ರ ಅಲ್ಲ, ಬೇರೆ ಹಾವು ಹತ್ರ ಕಚ್ಚಿಸ್ಕೊಂಡವ್ರು. ಕಣ್ಣಿಗೆ ಹೊಡಿತೈತೆ ಟಾರ್ಚ್. ಹೇಳು ನಿನ್ ಬಗ್ಗೆ. ಡೌನ್ ಮಾಡು ಒಂಚೂರು. ನಿನ್ನ ಇಂಟ್ರೊಡಕ್ಷನ್ ಕೊಡು. ಹೆಲೋ ಗಾಯ್ಸ್, ನಾನು ನಿಮ್ಮ ಜೀಶು ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರಂಗೆ ನಾನು ನಗ್ಸೋಕ್ಕೆ, ಕಾಮಿಡಿ ಮಾಡೋಕ್ಕೆ, ನಿಮ್ಗೆ ಎಂಟರ್ಟೈನ್ಮೆಂಟ್ಗೆ ಎಲ್ಲ ಬರ್ತಾಯಿದ್ದೀನಿ. ನೀವು ಸಪೋರ್ಟ್ ಮಾಡ್ತಾಯಿರಿ ಹಿಂಗೆ, ಮತ್ತೆ ಇನ್ನೂ ಚೆನ್ನಾಗಿ ಮಾಡ್ತಾನೆ ಇರ್ತೀನಿ, ನೋಡ್ತಾ ಇರಿ. ಇವಾಗ ಆಮೇಲೆ ನಿನ್ನ ಬಗ್ಗೆ ಕಮೆಂಟ್ ಹಾಕಿದ್ರಲ್ಲ, ನಿನ್ನ ಫ್ಯಾನು ಹಂಗೆ ಹಿಂಗೆ ಅಂತೆಲ್ಲ ಹಾಕ್ತಾ ಇರ್ತಾರೆ. ಅವ್ರಿಗೆ ಇದು ಆಫ್ करना था. रंते बात कर रहे, इसमें टॉर्च है. रंते
ಏನೋ ಸೌಂಡ್ ಬಂತು, ಇಲ್ಲಿ ಮಾತಾಡು. ಕಮೆಂಟ್ ಹಾಕಿರೋರಿಗೆಲ್ಲ ಧನ್ಯವಾದಗಳು. ಹಂಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ನಿಮ್ಗೆ ನಗಿಸ್ತಾ ಇರ್ತೀನಿ, ಖುಷಿ ಮಾಡಿಸ್ತಾನೆ ಇರ್ತೀನಿ, ಖುಷಿ ಪಡಿಸ್ತಾನೆ ಇರ್ತೀನಿ. ಇನ್ನು ಆದರೆ ಲೊಕೇಶನ್ಗೆ ಬಂದಿದ್ದೀವಿ, ಬನ್ನಿ ಹೋಗೋಣ, ನೋಡೋಣ ಮತ್ತೆ ಏನಾಗುತ್ತೆ. ಜಾಸ್ತಿ ಮಾತಾಡ್ತಾನಲ್ಲ ಗೈಸ್ ನೋಡಿ, ಜಾಸ್ತಿ ಅಂದರೆ ತುಂಬಾ ಮಾತಾಡ್ತಾ ಇರಲಿಲ್ಲ. ಕಂಪೇರಿಂಗ್ ಟು ಲಾಸ್ಟ್ 2-3 ವೀಡಿಯೋಸ್ಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಮಾತಾಡ್ತಾ ಇದ್ದಾನೆ. ಸರಿ ಹೋಗೋದಾ ಒಳಗೆ? ಇಲ್ಲ ನಿಂತ್ಕೊತೀಯಾ? ಇರು, ನಂದು ಆನ್ ಮಾಡಿಬಿಡೋಣ. ಆಮೇಲೆ ಗೈಸ್ ಇವ್ನು ಸ್ವಲ್ಪ ಟಾರ್ಚು ಏನು ಇವ್ನಿಗೆ ಟಾರ್ಚ್ ಹೋಲ್ಡ್ ಮಾಡೋಕ್ಕೆ ಬರಲ್ಲ ಅಂತ ಸ್ವಲ್ಪ ಚೆನ್ನಾಗಿ ಕಮೆಂಟ್ ಹಾಕಿದ್ರಿ. ಅವನು ಇನ್ನೂ ವೀಡಿಯೋಸ್ಗೆ ಹೊಸಬ್ಬ ಗೈಸ್, ಅವನು ಕಲಿತಾ ಇದ್ದಾನೆ. ಗಾಡಿಯಲ್ಲಿ ನಿಂತಿದೆ, ಅವನು ಕಲಿತಾ ಇದ್ದಾನೆ. ಟಾರ್ಚ್ ಎಲ್ಲ ಹ್ಯಾಂಡ್ಲ್ ಮಾಡೋದು ಎಲ್ಲ ಕಲಿತಾ ಇದ್ದಾನೆ. ಒಂದೊಂದಾಗೆ ಮೆತ್ತಗೆ ಕಲೀಲಿ ಅಂದ್ಬಿಟ್ಟು ನಾವೇ ಎಲ್ಲ ಇದು ಮಾಡಿದ್ರೆ ಹಿಂಗೆ ಹ್ಯಾಂಡ್ಲ್ ಮಾಡಿದ್ರೆ ನೆಕ್ಸ್ಟು ಅವನು ಲೀಡ್ ಮಾಡ್ತಾನೆ ಗೈಸ್. ಲೈಕ್ ಮುಂದಿನ ನೆಕ್ಸ್ಟ್ ಅಪ್ಕಮಿಂಗ್ ಫ್ಯೂಚರ್ ವೀಡಿಯೋಸಲ್ಲಿ ಅವ್ನು ಲೀಡ್ ಮಾಡ್ತಾನೆ ವೀಡಿಯೋಸ್ನ. ಅವನ ಜೊತೆ ಹೇಗೆ ಬರುತ್ತೆ ವೀಡಿಯೋಸ್ ನನಗಂತೂ ಗೊತ್ತಿಲ್ಲ, ನೋಡೋಣ. ಇವಾಗ ಸ್ಟಾರ್ಟ್ ಮಾಡಿಬಿಡೋಣ ನಾವು ವೀಡಿಯೋ. ಇವಾಗ ಸೊಳ್ಳೆಗಳು ಮಾತ್ರ ಕಷ್ಟ ಇದ್ದಾವೆ. ಸೊಳ್ಳೆಗಳು ಮಾತಾಡ್ತಾ ಇದ್ದಾವೆ ಇಲ್ಲಿ ನಮ್ಕಿನ್ನ ಜಾಸ್ತಿ. ಅದೇ ನೋಡಕ್ ಬಂದಿದ್ದೀನಿ. ಅದು ಇವಾಗ ಇದಲ್ಲ ಬಿಸಿಲು ಕಾಲ, ಅದಕ್ಕೆ ಆಚೆ ಬರ್ತಾ ಇರೋದು. ಹೌದು, ಅದು ಭಾರಿ ದಪ್ಪಗೈತಪ್ಪ. ಅದು ಒಳ್ಳೆ ನನ್ನ ಕೈ ಅಷ್ಟೇ ದಪ್ಪಗೈತಪ್ಪ. ಮದುವೆಗೆ ಯಾರದು ನೋಡ್ದ ನೀನು? ನಡ್ಕೊಂಡು ಹೋದ್ರು ತಾನೆ ಯಾರು? ನೋಡ್ದ? ಯಾಕೆ ನಿಂತಿದ್ಯಾ? ಸ್ಟಾರ್ಟಿಂಗ್ ಅದೇ ಗೊತ್ತಾಗ್ಬಿಟ್ಟೈತೆ ನಾವೇ ಅಂತ. ಅಣ್ಣ, ನಾವು ನಿಮ್ಮ ಅಭಿಮಾನಿ ಅಣ್ಣ. ಅದೇ ನೋಡ್ಕೊಂಡು ಹೋಗು, ಹೋಗಿ ಇದ್ದದ ಅಕ್ಕಪಕ್ಕ ಚೂರು. ಏನು ಅಣ್ಣ, ನಾನು ನಾಗಪ್ಪ ಇಲ್ಲೇ ಇಲ್ಲಿ 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 ಈ ಜಾಗದಲ್ಲಿ ಏನ ಅವ್ರ ಅವ್ರ ಗೊತ್ತಾಯ್ತಿಲ್ಲ. ಇನ್ನೊಂದು ಗೈಸ್, ನಾನು ಕಮೆಂಟಲ್ಲಿ ಅಬ್ಸರ್ವ್ ಮಾಡಿದೆ, ಒಬ್ಬರು ವಾಲ್ ಮೇಲೆ ದೇವ್ರ ಫೋಟೋ ಇದೆ. ಯಾವುದು ಮುನೇಶ್ವರ ದೇವಸ್ಥಾನ ಮುನೇಶ್ವರ ದೇವರು ಫೋಟೋ ಇದೆ ಅಂತ ಏನೋ ಕಮೆಂಟ್ ಹಾಕಿದ್ರು. ನಾನು ಅಬ್ಸರ್ವ್ ಮಾಡಿರಲಿಲ್ಲ ಅದನ್ನು. ನಾನು ಇವತ್ತು ಅಬ್ಸರ್ವ್ ಮಾಡಬೇಕು. ಅದು ಯಾವ ವಾಲ್ ಮೇಲೆ ಅಂತ ನನಗೂ ಗೊತ್ತಿಲ್ಲ. ನನ್ಗನ್ಸ್ದಂಗೆ ಆ ರೂಮಲ್ಲಿ ಅನ್ಕೊತೀನಿ. ಯಾವ ರೂಮಲ್ಲಿ? ನಾವು ಓಡ್ ಬಂದ್ಬಿಟ್ರಲ್ಲ ಆ ರೂಮಲ್ಲಿ. ಹೇ ಬೈಲಿ ಇಲ್ಲಿ ನೋಡು, ಏನು ಸೇಮ್ ನೋಡಲ್ಲಿ. ಬೈಲ್ ಅಣ್ಣ, ಯಾಕಣ್ಣ ಹಿಂಗೆ ಬಗ್ ನೋಡ್ತೀರಾ? ಮುಂದೆ ಬರ್ರಿ ಅಣ್ಣ, ಮಾತಾಡೋಣ. ಯಾರು ನಡ್ಕೊಂಡು ಹೋಗಿದ್ದು? ಹಾಗೆ ಬಾ ನೀನು. ಇಲ್ಲಿ ನೀನು ಹಿಂಗೆ ಬಂದೆ ನೋಡು, ಇಲ್ಲಿ ಯಾರೋ ನಿಂತ್ಕೊಂಡಿರೋ ಥರ ಇತ್ತು. ನೀನು ಹಿಂಗೆ ಬಂದೆ ನೋಡು, ಇಲ್ಲಿ ಯಾರೋ ನಿಂತ್ಕೊಂಡಿರೋ ಥರ ಇತ್ತು. ಒಂದ್ಸತಿ ಏನೋ ಅವರು ಬಚ್ಚಿಟ್ಕೋತಾ ಇದ್ದಾರೆ ಅಂತ ಫೀಲ್ ಆಗ್ತಾ ಇದೆ. ಅದೇನು ಅಂತ ನನಗೂ ಗೊತ್ತಾಗ್ತಿಲ್ಲ. ಆಮೇಲೆ ಇನ್ನೊಂದು ಗೈಸ್, ಈ ಬ್ಯಾಗ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದೀರಾ.
ಈ ಬ್ಯಾಗ್ ನಾನು ಯೂಸ್ ಮಾಡ್ತಾ ಇರೋದು HP ಬ್ಯಾಗು. ನನ್ನ ಗ್ಯಾಸ್ ಅಲ್ಲ, HP ಗ್ಯಾಸ್ ಅನ್ನ HP ಅಂದ, ಗ್ಯಾಸ್ ಅಂದಿಲ್ಲ. ಸಾರಿ, ನಾನು ಗ್ಯಾಸ್ ಅಂತ ನಾನು HP ಗ್ಯಾಸ್ ಅಂತ ಅಂದ್ಬಿಟ್ಟು. ಸೊ ಓಕೆ, ನಾನು ಈ ಬ್ಯಾಗು ತುಂಬ ಜನ ಕೇಳ್ತಾ ಇದ್ದಾರೆ ಕಮೆಂಟ್ ಸೆಕ್ಷನಲ್ಲಿ, ನೀವು ಯಾವ ಬ್ಯಾಗ್ ಯೂಸ್ ಮಾಡ್ತಾ ಇದ್ದೀರಾ ಅಂತ. ಸೊ ಈ ಬ್ಯಾಗ್ ನಾನು ಯೂಸ್ ಮಾಡ್ತಾ ಇರೋದು HP ಬ್ಯಾಗು. ಇದು ನನಗೆ ಒಬ್ಬರು ನನ್ನ ಫ್ರೆಂಡು ಕಮಲೇಶ್ ಅಣ್ಣ, ನಾನು ಜಿಮ್ಮಲ್ಲಿ ಏನು ವರ್ಕೌಟ್ ಮಾಡ್ತೀನಿ, ಅವ್ರು ನನ್ನ ಪಾರ್ಟ್ನರು, ಅವ್ರು ನನಗೆ ಇದು ಗಿಫ್ಟಾಗಿ ಕೊಟ್ಟಿದ್ರು. ಗಿಫ್ಟ್ ಅಂದರೆ ನಾನು ಏನೋ ಒಂದು ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಬ್ಯಾಗ್ ಕಡಿದ್ದೆ, ಅವಾಗ ಕೊಟ್ಟಿದ್ದು. ಅಣ್ಣ ಬ್ಯಾಗ್ ನಿಮ್ಗೆ ಬ್ಯಾಗ್ ಬಂದರು, ಬ್ಯಾಡಾಗಿ ಇಟ್ಕೋ ಶಾರು ಅಂತ ಕೊಟ್ಟಿದ್ದಾರೆ. ಆ ಬ್ಯಾಗ್ನ ನಾನು ಇನ್ನೂ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ನನಗೆ ವೀಡಿಯೋಸಲ್ಲಿ ಕಮೆಂಟ್ಸ್ನ ನನಗೆ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ. ಆ ಕಮೆಂಟ್ಸ್ ನಿಮ್ಮದು ಓದ್ತಾ ಇದ್ದೀನಿ, ಆದರೆ ನಾನು ಇಲ್ಲೇ ರಿಪ್ಲೈ ಕೊಡ್ತೀನಿ ನಿಮ್ಮ ಕಮೆಂಟ್ಸ್ಗೆಲ್ಲ. TT ತನಿಷಾ ತೇಜು ಅವರು ತುಂಬ ಯಾರು ಅಲ್ಲಿಂದ ಬಂದು ಇಲ್ಲಿಂದ ಬಂದಿದ್ದು. ಹಿಂಗ್ ಬಂತು, ಹಿಂಗ್ ಬಂದು ಮತ್ತೆ ಹಿಂಗ್ ಹೋಯ್ತು. ಅಂದರೆ ಇಲ್ಲಿ ಮೇಲಿಂದ ಬಂದು ನೋಡಿ, ಮೇಲಿಂದ ಹಿಂಗ್ ಬಂತು, ಇಲ್ಲಿಂದ ಮತ್ತೆ ಹಂಗ್ ಹೋಯ್ತು. ಬಾಲ್ ಅದು. ಒಂದು ನಿಮಿಷ ನೀನು ಕ್ಯಾಮ್ರಾ ನೀನು ಇದು ಮಾಡ್ತಾ ಇದೀಯ ನೋಡು, ಶೇಕ್ ಮಾಡ್ತಾ ಇದೆಯಲ್ಲ, ನೀನು ಇವಾಗ ಹಿಂಗೆ ತಿರ್ಗಿಸ್ತಾ ಇದೆಯಾ ನೋಡು ಇದು ಲೈಟ್ನ, ಅದ್ರ ಜೊತೆ ನೀನು ಕ್ಯಾಮ್ರಾ ತಿರ್ಗಿಸ್ಕೊ, ಅವಾಗ ಎಲ್ಲರಿಗೂ ಗೊತ್ತಾಗುತ್ತೆ ನೀನು ಎಲ್ಲಿ ತೋರಿಸ್ತಾ ಇದೆಯಾ ಅಂತ. ನೀನು ಬರೀ ಹಿಂಗೆ ಲೈಟ್ ತಿರ್ಗಿಸ್ತಾ ಇದ್ರೆ ಏನು ಹಿಂಗೆ ಡ್ಯಾನ್ಸು, ಭರತನಾಟ್ಯ, ಕೈ ನೋತೈತೆ. ಅದನ್ನು ಆಫ್ ಮಾಡ್ಕೊ, ಅದಕ್ಕೆ ಟಚ್ ಪಾಸ್ ಮಾಡ್ಕೊ, ವಿಡಿಯೋ ಪಾಸ್ ಮಾಡು, ಹೇಳ್ತೀನಿ. ಸ್ಟಾಪ್ ಮಾಡು, ಆಫ್ ಮಾಡ್ಕೋದು. ನೀನು ಟಾರ್ಚ್ ಎಲ್ಲಿ ತಿರುಗಿಸ್ತೀಯೋ ಅಲ್ಲೇ ಕ್ಯಾಮ್ರಾ ತಿರುಗಿಸು, ಓಕೆನಾ? TTನಾ? ಇದೇ ನೋಡಿ ಬಂದಿದ್ದು ಬಾಲ್ಬು. ನನಗೆ ಏನು ಮುಟ್ಟಿದ್ರು ಭಯ ಆಗ್ತೈತೆ ನಾವು. ಹತ್ರ ಬಾ. ಹಾಂ, ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಣಿಸ್ತಾ ಇತ್ತು, ಅದಕ್ಕೆ ಇಲ್ಲಿ ಇದರಲ್ಲಿ ನೋಡಿ ಗೈಸ್. ಅಣ್ಣ ಮತ್ತೊಂದು ಸರಿ ನಿಮ್ಮ ಮಾತು ಕೇಳ್ತಾ ಇಲ್ಲ. ಏನು ಶೂ ಹಾಕೋ ಬನ್ನಿ ಅಂತ ನೀವು ಹೇಳ್ತಾ ಇದ್ದೀರಾ, ಒಂದು ಶೂ ಹಾಕೋ ಬರ್ತಿಲ್ಲ. ನೀವು ಗಾಯ್ಸ್ ಅಲ್ಲ, ಫ್ರೆಂಡ್ಸ್ ನೀವು ಕೊಡ್ಸಿಲ್ಲ ಅಂದ್ಬಿಟ್ಟು ಹಾಕೋ ಬಂದಿಲ್ಲ ಅಷ್ಟೇ. ಫ್ರೆಂಡ್ಸ್, ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಅವರೇ, ನಮ್ಮ ಜೀಶ್ ಅವ್ರಿಗೆ ಯಾರಾದರೂ ಶೂ ಗಿಫ್ಟ್ ಮಾಡೋದಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಇದು ಹೆಂಗೆ ಮಾಡ್ಬೇಕು? ಫಸ್ಟ್ ಹೊಡೆದೋಗಿತ್ತು ನೋಡಿ. ಇಲ್ಲ, ಅದು ಪಕ್ಕದ ಅಲ್ಲಿ ಓಪನ್ ಇದೆ, ಕ್ಲೋಸ್ ಇದೆ, ಹೋಗು. ಗಾಯ್ಸ್, ಇವನು ಎಣ್ಣೆ ಹೊಡ್ಕೊಬಂದವನೇ. ಯಾರಾದರೂ ನನಗೆ ಶೂ ಗಿಫ್ಟ್ ಮಾಡೋರಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಬೇಡ ಗಾಯ್ಸ್, ಇವಾಗ ಫ್ರೆಂಡ್ಸ್ ಇವಾಗ ಬರ್ಡೇ ಬರ್ತಿದೆ, ಅದಕ್ಕೆ ಗಿಫ್ಟ್ ಕೊಟ್ಬಿಡಿ. ಫ್ರೆಂಡ್ಸ್, ಇದು ಫಸ್ಟೇ ಹೊರದಾಗಿತ್ತು ತಾನೇ? ಇಲ್ಲ, ನನಗೇನೋ ಅದು ಹೊಡೆದೋಗಿರ್ಲಿಲ್ಲ ಅನಿಸುತ್ತೆ. ಏಕೆ
ಯಾರೋ ಹಿಂಗೆ ಓಡ್ದಂಗೆ ಐತಿ ಇಲ್ಲಿ. ನೋಡ್ದ ಸೌಂಡ್ ಹೆಂಗ್ ಬಂತು? ಕೆಲಸ ಮಾಡೋಣ. ಬ್ಯಾಕ್ಗ್ರೌಂಡು ನಿನ್ಗೆ ಹೆಂಗೆ ಸೌಂಡ್ ಕೇಳಿಸಿರುತ್ತೆ ನೋಡು ಎಡಿಟ್ ಮಾಡ್ಬೇಕಾರೆ. ಏನು ಮಾತಾಡೋ ಇದು ಹೇಳ್ತೀನಿ ಬಾ ಆಚೆ ತೋರಿಸ್ತೀನಿ ನಿಮಗೆ. ಗೈಸ್ ಓದ್ಸತಿ ಇದು ಫ್ರೆಂಡ್ಸ್, ಓದ್ಸತಿ ಇಷ್ಟು ತೋರಿಸಿದ್ರೆ ಗೊತ್ತಿಲ್ಲ. ಓದ್ಸತಿ ಇಷ್ಟು ಕ್ಲಿಯರಾಗಿ ತೋರಿಸಿದ್ರು ಇಲ್ಲೋ ಗೊತ್ತಿಲ್ಲ. ಈ ಸತಿ ಕ್ಲಿಯರಾಗಿ ತೋರಿಸ್ತಿದ್ದೀವಿ, ನೋಡ್ಕೊಬಿಡಿ. ಆಮೇಲೆ ನಂಬರ್ ಸಿಕ್ಕಿದೆ ಅಂದ್ಬಿಟ್ಟು ಫೋನ್ ಗಿನ್ ಮಾಡಿಬಿಟ್ಟಿರ. ಆಮೇಲೆ ಇನ್ನೊಬ್ರು ನನಗೆ ಕಮೆಂಟ್, ಎಲ್ಲ ವಿಡಿಯೋ ಕಮೆಂಟ್ ಆಗ್ತಾಯಿದ್ದಾರೆ. ಅವ್ರ ಹೆಸರು ನನಗೆ ಎಕ್ಸಾಕ್ಟಾಗಿ ಜ್ಞಾಪಕ ಇಲ್ಲ, ತಿಮ್ಮೇಶು ಏನೋ ಅನಿಸುತ್ತೆ. ಆದರೆ ಎಲ್ಲ ವಿಡಿಯೋದಲ್ಲೂ ಬಳ್ಳಾರಿ ಅಂತ ಹಾಕ್ಬಿಟ್ಟು ಒಂದು ಎಲ್ಲೋ ಮತ್ತು ರೆಡ್ ಹಾರ್ಟ್ ಆಗ್ತಾಯಿದ್ದಾರೆ. ಅದು ನನ್ನ ಮೀನಿಂಗ್ ಏನು ಗೊತ್ತಾಗ್ತಿಲ್ಲ. ಬಳ್ಳಾರಿ 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 ಅಂತ ಎಲ್ಲ ವಿಡಿಯೋ ಕಮೆಂಟ್ ಆಗ್ತಾಯಿದ್ದಾರೆ. ಥ್ಯಾಂಕ್ ಯು ಬ್ರೋ. ಆದರೆ ಅದ್ರ ಮೀನಿಂಗ್ ಏನು, ನೀವೇನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ರೆ ಅದನ್ನು ಸ್ವಲ್ಪ ವಿಶ್ಲೇಷಣೆ ಇರಲಿ. ಇದೆಲ್ಲ ಓದ್ಸತಿ ಹೊಡೆದೋಗಿತ್ತು, ಇವನು ಕರೆಕ್ಟಾಗಿ ನೋಡ್ಕೊಂಡಿಲ್ಲ. ಆ ಗೋಡೆಗೆ ಎವ್ರಿ ಡೌಟ್ ಕುಡಿತೈತೆ ನನಗೆ. ಗೈಸ್ ನೀವು ಕಮೆಂಟ್ ಮಾಡಿ. ಆ ಗೋಡೆ ಹೊಡೆದೋಗಿತ್ತಾ? ಹೊಡೆದೋಗಿತ್ತು, ಇದು ಹೊಡೆದೋಗಿತ್ತು ಪಕ್ಕನ 100%. ಸೊಳ್ಳೆ ಕುಯ್ಯಿ ಅಂತೈತೆ. ನನ್ನೇ ಕಳಿಸ್ತಾವ ಇವನು. ನನಗೆ ಇಲ್ಲಿ ಪೊಕ್ಕು ಅಂತೈತೆ. ಒಂಥರ ಉರಿ ಉರಿ ಸ್ಮೆಲ್ಲು, ಒಂಥರ ಸುಟ್ಟೋಗಿರೋ ಸ್ಮೆಲ್ಲು. ಒಂಚೂರು ಅಲ್ಲಾಡಿಲ್ಲ ಇದು. ಕಾಣಿಸ್ತಾ ಅಲ್ಲೋಡಲ್ಲಿ ಕಿಟಕಿಯಲ್ಲಿ ಹೋಯ್ತು. ನನಗೇನು ಕಾಣಿಸಿಲ್ಲ. ಹೋಯ್ತು. ಸೌಂಡು ಇದೇನಾಗ್ತೈತೆ ಗೊತ್ತಾ? ಇಲ್ಲಿದೆಲ್ಲ ಫಸ್ಟ್ ಕಿಟಕಿ ಈ ಸೈಡು, ಅಲ್ಲಿಂದ ಈ ಸೈಡಿಗೆ ಬಂದಿದ್ದು ಇವಾಗ. ಬಂದು ನೋಡ್ಕೊಂಡು ಹೋಯ್ತು. ಅಲ್ಲೋಡಲ್ಲಿ ಯಾರದು? ನೋಡ್ತವ್ರೆ ಹೋಗಿ ನೀನು. ಯಾರೂ ಇಲ್ಲ. ನಾನು ಹಿಂಗೆ ಹೋಗ್ಬಿಟ್ಟಂಗೆ ಬರ್ತೀನಿ. ಇಲ್ಲೇ ನೀನು ಹಿಂಗೆ ಬಾ. ಹಿಂಗೆ ಟಾರ್ಚ್ ಬೇಕಾ? ಬಾಯಿಲಿ
ಒಳಗಡೆ ಏನು ಏನು ಅಂತ ಕೇಳಲಿಲ್ಲ. ಇದ್ರದ್ದೇ ಅದು. ನಾವು ಆಟ ಆಡ್ತಿದ್ರಿ ಗೊತ್ತಾ ಫಸ್ಟು. ಚಿಕ್ಕವರಿದ್ದಾಗ. ಸರಿ, ನೀನು ಈ ಕಡೆಯಿಂದ ಬಾ, ನಾನು ಈ ಕಡೆಯಿಂದ ಬರ್ತೀನಿ, ಓಕೆನಾ? ಅಣ್ಣ ನೀವೇನಾ ಅದು? ನಿಮ್ ಜೊತೆ ಇನ್ನೊಬ್ರು ಇದ್ರು ಹೋದ್ ಸರಿ, ಅವರೆಲ್ಲಿದ್ದಾರೆ? ಸರಿ, ನೀನು ಆ ಕಡೆಯಿಂದ ಎಲ್ಲಿ ಆ ಕಡೆಯಿಂದ ಭಯ ಬೀಳಿಸ್ಬಿಟ್ಟು ಇವಾಗ. ಈ ಕಡೆಯಿಂದ ಹೋಗು, ಟಾರ್ಚ್ ಇಟ್ಕೊಂಡಿದೆಯಲ್ಲ, ಹೋಗು. ನಾನು ಈ ಕಡೆಯಿಂದನೇ ಬರ್ತೀನಿ, ಓಕೆನಾ? ಇಲ್ಲ, ನೀನು ಅಲ್ಲಿ ಬರೋವರೆಗೂ ನಾನು ಇಲ್ಲಿಂದನೇ ಕಾಯ್ತಾ ಇರ್ತೀನಿ, ಓಕೆನಾ? ಸರಿ, ಹೋಗು. ಸರಿ ಫ್ರೆಂಡ್ಸ್, ಹೋಗೋಣ ಬನ್ನಿ. ಹೋಗು. ಗಾಯ್ಸ್, ನೋಡಿದ್ರಲ್ಲ ಹೆಂಗೆ ಭಯ ಬಿದ್ದೆ ಅಂದ್ಬಿಟ್ಟು. ಬನ್ನಿ ಹೋಗೋಣ. ಇಲ್ಲ ಅವನು ಬೇರೆ. ಏಯ್ ಬಾ. ಗಾಯ್ಸ್, ಅಲ್ಲಿ ನಿಂತಿದ್ದಾನೆ. ಎಲ್ಲಿ ಗಾಯ್ಸ್ ಅವನು? ಇವಾಗ ತಾನೇ ಕಾಣಿಸ್ತಾ ಇದ್ದ. ಗೈಸ್, ವಿಡಿಯೋ ಎಲ್ಲ ಆಫ್ ಮಾಡ್ಕೊಂಡ್ ಬರ್ತಾವನೆ ಅವನು. ಎಂತ ಹಂಗೆ ನಿಂತವನೆ ಅವನು? ಎತ್ಕ ಹಂಗೆ ನಿಂತಿದ್ಯಾ? ಹೇಯ್ ಯಾರು ನೀನು? ಎಂತಕ್ಕೆ ಚಾಕಿ ಎಲ್ಲ ಬಂದಿದ್ಯಾ? ಯಾರು ನೀನು? ಎಂತಕ್ಕೆ? ಯಾರು ನೀನು? ನೀನ್ ಎಂತಕ್ಕೆ ಚಾಕಿ ಎತ್ಕೊಂಡ್ ಬಂದಿದ್ಯಾ? ಯಾರು ನೀನು? ಅಲ್ಲಿಡು, ಚುಚ್ಚಿಬಿಡ್ತೀನಿ ನಾನು. ಯಾರು ಯಾರು ನೀನು? ನಾನು ಚುಚ್ಚಿಬಿಡ್ತೀನಿ. ಯಾರು ನೀನು? ಯಾರು ನೀನು? ನೀನ್ ಎಂತಕ್ಕೆ ಚಾಕಿ ಎತ್ಕೊಂಡ್ ಬಂದಿದ್ಯಾ? ನಾನು ಹೊಡೆದಾಕ್ಬಿಡ್ತೀನಿ ಆಮೇಲೆ. ನನ್ ಕೋಪ ಬಂತು. ಬಿಡು ನನ್ನ, ಬಿಡು. ನಾನು ಸುಮ್ಮನೆ ಇದೀನಿ ಅಂದ್ಬಿಟ್ಟು ಅಷ್ಟೇ. ನನ್ನ ಬಿಡು. ನಾನು ಚುಚ್ಚಿಬಿಡ್ತೀನಿ. ನೋಡಿ ಗಾಯ್ಸ್, ಏನು ಫ್ಲಾಶ್ ಬ್ಯಾಕ್. ಗೈಸ್, ಈ ಮೈಕ್ನ ನಾನು ಆಫ್ ಮಾಡಿದ್ದೀನಿ. ಆಫ್ ಮಾಡಿಬಿಟ್ಟು ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಅವನಿಗೆ ಎದುರಿಸೋಣ. ನಾನು ಒಂದು ಚಾಕು ತೊಗೊಬಂದಿದ್ದೀನಿ. ನಾನು ಪೊಸೆಸ್ ಆಗಿರೋ ಥರ ಆ ಚಾಕು ಎತ್ಕೊಂಡು ಅವನಿಗೆ ಚುಚ್ಚೋ ಥರ ಹೋಗ್ತೀನಿ. ಅವನು ಏನು ಮಾಡ್ತಾನೆ ನೋಡ್ತೀನಿ. ಲೈಕ್ ನನಗೊಂದು ಕ್ಯೂರಿಯಾಸಿಟಿ ಇದೆ, ಅವನು ಪೊಸೆಸ್ ಆಗಿರೋದನ್ನ ಹೇಗೆ ಕನ್ವರ್ಟ್ ಮಾಡ್ಕೋತಾನೆ, ಹೇಗೆ ಥಿಂಕ್ ಮಾಡ್ತಾನೆ, ತುಂಬ ನಗಿಸ್ತಾನೆ, ಇವಾಗ ಹಿಂಗೆ ಇದು ಮಾಡ್ತಾನೆ ಅನ್ನೋದು ನನಗೊಂದು ಕ್ಯೂರಿಯಾಸಿಟಿ ಇದೆ. ಸೊ ನಾನು ಆ ಚಾಕು ತೊಗೊಂಡು ಅಂದರೆ ಪೊಸೆಸ್ಡ್ ಆಗಿರೋ ಥರ ಆ್ಯಕ್ಟ್ ಮಾಡಿಕೊಂಡು ಚುಚ್ಚೋ ಥರ ಹೋಗ್ತೀನಿ. ಏನಾಗುತ್ತೆ ನೋಡೋಣ. ಬೇಡ ಇರೋ, ಮಾತಾಡೋಣ ಇರೋ. ಗೈಸ್ ನೋಡಿ, ಚಾಕಿ ಎತ್ಕೊಂಡು ನಾನು ಚುಚ್ಬಿಡ್ತೀನಿ ಅಷ್ಟೇ. ಆಮೇಲೆ ಚುಚ್ಚಂತ ಇರೋ, ಕೊಡಿಲ್ ಚಾಕೋದು. ನಾನು ಕಾಮಿಡಿ ಮಾಡ್ತಾ ಇದ್ದು. ನಾನು ನಿಜ ಇವಾಗ ಎತ್ತಕ್ಕೆ ಗುದ್ದೇ ಬಿಡ್ತಿದ್ದೆ. ಇವಾಗ ಹೊಡೆದಾಕ್ಬಿಡ್ತೀನಿ ಅಂತವನೇ. ನನ್ನ ಮಾತಾಡ್ತಿರೋದು ಕೇಳಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ನನ್ನ ಮೈಕ್ ಆಫ್. ಯಾವ್ದೋ ಮಗು ಹೇಳ್ತಾ ಇರೋದು. ಮಾತಾಡ್ ಯಾರದು? ನಾನು ನಿಜ ಇವಾಗ ಗುದ್ದೇ ಬಿಡ್ತಿದ್ದೆ ಅವನಿಗೆ. ನಂದು ಮೈಕ್ ಆಫ್ ಆಗಿತ್ತು. ನಾನು ಮಾತಾಡಿರೋದು ಕೇಳಿಸಿ ಕೆಳಗಡೆ ಎಲ್ಲ ಬೀಳ್ಸ್ಕೊಬಂದ ಅವ್ನು. ನೋಡಿ ತಿರ್ಗ್ಸು. ಹಾಂ, ಸರಿಯಾಗಿ ಬೀಳ್ಸ್ಕೊಬಂದವನೆಲ್ಲ. ಎಲ್ಲೋ ಯಾರೋ ಮಾತಾಡ್ತಾ ಇದ್ದಾರೆ. ಯಾರದು? ನೋಡಿದ್ರಲ್ಲ ಇವನು ಹೆಂಗ್ ಭಯ ಬೀಳಿಸ್ತಾನ ನನಗೆ. ಹೆಂಗಿತ್ತು ಪ್ರ್ಯಾಂಕು?
ಹೆಂಗಿತ್ತು ಗೈಸ್ ಫ್ರ್ಯಾಂಕು? ಇದು ಈ ಚಾಕು ಎಲ್ಲ ಇಟ್ಕೊಬಿಡ್ತೀನಿ ಒಳಗೆ. ಮೈಕ್ ಹಾಕ್ಕೊಂಡಿದ್ದೀನಿ. ಮೈಕ್ ನನ್ನ ಹತ್ರ ಇರಲಿಲ್ಲ, ನಿಮಗೆ ಕೇಳಿಸ್ತಿಲ್ಲ ಅನ್ನೋದು ನಂಗೆ ಡೌಟು. ನೋಡಿ, ಯಾರಾದರೂ ಹಾಂಟೆಡ್ ಪ್ಲೇಸಲ್ಲಿ ಪ್ರ್ಯಾಂಕ್ ಮಾಡಿದ್ರಾ? ನಾನು ಮಾಡಿದ್ದೀನಿ ಪ್ರ್ಯಾಂಕು ಹೊಸ್ದಾಗಿ. ನಾನು ನಿಜ, ನೀನು ಏನೋ ಜಾಸ್ತಿ ಮಾತಾಡ್ತಾರೆ ಗೊತ್ತಾಗ್ಬಿಡ್ತೀನಿ. ನನಗೆ ಕ್ವಶನ್ಸ್ ಆ ಕಡೆ ಕೇಳೋಣ ಅನಿಸ್ತದೆ, ಆ ಕಡೆ ಕೇಳೋಣ ಬಾ. ಈ ಸತಿ ಆ ಸೈಡ್ ಕೇಳೋಣ, ಆಪೋಸಿಟು. ಇಲ್ಲಿ ಯಾಕೋ ಸರಿ ಹೋಗ್ತಿಲ್ಲ. ಈ ರೂಮಿಗೆ ಹೋಗೋಣ ನೋಡಿ. ಇಲ್ಲಿ ಕೇಳೋಣ. ಕೇಳು, ಇಲ್ಲೇ ಕೇಳು, ಹಿಂಗೆ ಕೇಳು. ಇಲ್ಲಿ ಕೇಳೋಣ. ಇಲ್ಲ, ಹಿಂಗೆ ಕೇಳು. ಹಿಂಗೆ ಕೇಳು, ಏನು ತೊಂದರೆ ಇಲ್ಲ. ಏನೋ ಕಚ್ತೈತೆ. ಏನೋ ಸೌಂಡ್ ಬರ್ತಾಯಿದೆ. ಓಕೆ, ನಾನು ಕ್ವಶನ್ಸ್ ಕೇಳ್ಕೊಬಿಡ್ತೀನಿ. ಕಮೆಂಟ್ಸಲ್ಲಿ ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡಿ. ಟಾಪಿ ತೆಗ್ದ್ಬಿಟ್ಟು ಬಾ, ಆ್ಯಡ್ ತೆಗ್ದ್ಬಿಟ್ಟು ಬಾ ಅಂದ್ಬಿಟ್ಟು. ಒಂದು ನಿಮಿಷ, ಒಂದೇ ಒಂದು ಕ್ಯಾಮ್ರಾ ಇಟ್ಕೊಳ್ಳೋಣ. ಅದಾಕ್ ಮಾಡಿ. ಅದನ್ನು ಕೇಳ್ತಾರೆ, ಯಾಕೆ ಆ್ಯಟ್ ಹಾಕಿದೆ ಅಂದ್ಬಿಟ್ಟು. ಅವ್ನು ಕೂದಲು ಬಿಟ್ಟಿದ್ದಾನೆ ಗೈಸ್, ಅದೇನೋ. ಮೊದಲನೇದಾಗಿ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಿಡಿಯೋ ಅಲ್ಲ, ಕ್ವಶನ್ಸ್ ಕೇಳೋದಕ್ಕಿಂತ ಮುಂಚೆ ನಾನು ಏನೋ ತಗೊಬಂದೀನಿ, ಅದನ್ನು ಕೊಡಬೇಕು ಅವ್ರಿಗೆ. ಅಲ್ಲೇ ಕೊಡೋಣ ಆಚೆ. ಎಲ್ಲಿ ಬೇಡ, ಅವ್ರು ಅಡ್ಡಾಡ್ತಾ ಇದಾರಲ್ಲ, ತಗೊಳ್ಳಿ. ಇದೂ ಪವರ್ ಅಷ್ಟೊಂದಿದೆ, ಅಟ್ಯಾಕ್ಸ್ ಮಾಡೋಷ್ಟು ಇದನ್ನು ತಗೊಳಕ್ಕಾಗಲ್ವಾ? ಪಕ್ಕ ಹಾವು ರೂಪದಲ್ಲೇ ಬರ್ತಾ ಇರೋದಂತ್ಯಾ? ಹಾವು ರೂಪದಲ್ಲೇ ಇದ್ದಾರೆ ಅಂತ್ಯಾ? ಹಾವು ರೂಪದಲ್ಲೇ ಇರ್ಬೋದು. ಇದನ್ನು ಒಂದು ಟಿಕ್ಕಿದೆ, ಒಂದು ಬಟನ್ ಇದೆ, ಪ್ರೆಸ್ ಮಾಡ್ಕೊ ಮೈಕಲ್ಲಿ. ಓಕೆ ಗೈಸ್, ನಾನು ಒಂದು ಇದ್ರ ನಿಮಗೆ ಕ್ಯೂರಿಯಾಸಿಟಿ ಇರ್ಬೋದು, ಈ ಕವರ್ ಒಳಗಡೆ ಏನಿದೆ ಅಂತ. ಪೇಪರ್ ಮಾತಾಡಬೇಡ. ಓಕೆ, ಯಾವ ಮಗು ಆಟ ಆಡ್ತಿರೋ ಥರ ನಿಮ್ಗೆ ಅನಿಸ್ತಾ ಇಲ್ವಾ? ಅದೇ ಸೌಂಡ್ ನೋಡು. ಆಟ ಆಡ್ತೈತಾ ಇಲ್ಲ ನಮ್ಮನ್ನ ಆಟ ಆಡಿಸ್ತೈತಾ ಗೊತ್ತಿಲ್ಲ. ಕ್ವಶನ್ ಕೇಳ್ಕೊಂಡು ಹೋಗೋಣ ರೆಡಿ ನಾವು ಆರಾಮಾಗೆ. ಏಕೆ ಅದೇನೋ ಟಪ್ಪಂತು. ಇಲ್ಲಿ ಹಾವುಗಳಿದಾವೆ. ಇವು ಪಲ್ಲಿ ಆ ಮೇಲಿಂದ ಬಿದ್ದಿದ್ದ ಗೊತ್ತಿಲ್ಲ, ಸೌಂಡ್ ಬಂತಷ್ಟೇ, ಟಪ್ಪಂತ. ಅದೇ ಬಿದ್ದಿದ್ದಂಗಾರೆ. ಓಕೆ ಗೈಸ್ ನೋಡಿ, ಹತ್ರ ಹೋಗ್ಬೇಡ ಪಲ್ಲಿಗೇನು ಭಯ ಬೀಳ್ತೀಯಾ? ಅದು ನೋಡ್ರಿ ಒಂಥರ. ಗೈಸ್ ನೋಡಿ, ನಾನು ಮೊಟ್ಟೆ ತೊಗೊಬಂದೀನಿ. ಮೊಟ್ಟೆ, ಅಂಡ, ಎಗ್ ಇದು ತೊಗೊಬಂದೀನಿ. ಇದು ನಾನು ಇವಾಗ ನಾವಿಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ, ನಡಿ ಎತ್ಕೊಂಡದನ್ನ ಹಾವಿಗೆ. ಅದು ಹಾವು ನನಗೆ ಗೊತ್ತಾಗ್ತಿಲ್ಲ, ಅದು ಏನು ಆತ್ಮ ಇದೆ, ಅದು ಹಾವಿನ ರೂಪದಲ್ಲಿ ಇದೆಯಾ ಅಥವಾ ಜಸ್ಟ್ ಅದು ಅದೇನು ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನು ಇದು ಮೊಟ್ಟೆ ತೊಗೊಬಂದೀನಿ. ಈ ಮೊಟ್ಟೆನ ಇವರು ಎಕ್ಸೆಪ್ಟ್ ಮಾಡ್ಕೋತಾರೆ ಅಂತ ನನಗೆ ಅನಿಸ್ತಾ ಇದೆ. ಮಾಡ್ಕೊಳ್ಳೋದು ಬಿಡೋದು ಅವರಿಷ್ಟ. ನಾನು ಕ್ವಶನ್ಸ್ ಕೇಳ್ಬಿಡ್ತೀನಿ. ಅಣ್ಣ ನೋಡಿ, ನಾನು ಲಾಸ್ಟ್ ಟೈಮ್ ಇದ್ರ ಮುಖಾಂತರ ನಾನು ನಿಮಗೆ ಮಾತಾಡಿಸಿದ್ದೆ. ನಾನು ಏನೇ ಪ್ರಶ್ನೆ ಕೇಳಿದ್ರು ನಿಮಗೆ ಹೌದು ಅಂತ ಅನ್ಸಿದ್ರೆ ಇದನ್ನು ಜೋಡಿಸ್ಬೇಕು, ಇಲ್ಲ ಅಂತ ಅನ್ಸಿದ್ರೆ ಇದನ್ನು ಬಿಡಿಸ್ಬೇಕಣ್ಣ. ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ಅಣ್ಣ, ನಿಮಗೆ ನಾನು ಏನೇ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನಿಮಗೆ ಹೌದು ಅಂತ ಅನ್ಸಿದ್ರೆ ಇದನ್ನು ಜೋಡಿಸ್ಬೇಕು, ಇಲ್ಲ ಅಂದರೆ ಬಿಡಿಸ್ಬೇಕು ಅಣ್ಣ. ನೀನು ಅಲ್ಲಿಂದ ಫೋನ್ ತೆಗಿ. ಎಲ್ಲಿಂದ? ಇರಲಿ ಬಿಡು ಅಣ್ಣ. ನನಗೆ ನನ್ನ ಮೊದಲನೇ ಪ್ರಶ್ನೆ ನಿಮಗೆ, ನೀವು ಹಾವಿನ ರೂಪದಲ್ಲಿ ಏನಾದರೂ ಇದ್ದೀರಾ?
ನೀವು ಏನಾದರೂ ಹಾವಿನ ರೂಪದಲ್ಲಿದ್ದೀರಾ, ಹೌದು ಅಂತ ಅನ್ಸಿದ್ರೆ ಜೋಡಿಸಿ, ಇಲ್ಲಾಂದರೆ ಬಿಡಿಸಿ ಅಣ್ಣ. ನೀವೇನಾದರೂ ಹಾವಿನ ರೂಪದಲ್ಲಿದ್ದೀರಾ ಅಣ್ಣ? ಏನು ರೆಸ್ಪಾನ್ಸ್ ಸಿಗ್ತಿಲ್ಲ. ಕೊಡ್ತೈತೆ ಅಣ್ಣ. ನಿಮ್ಗೆ ಹೌದು ಅನ್ಸಿದ್ರೆ ಜೋಡಿಸಿ ಅಣ್ಣ, ಇಲ್ಲಾಂದರೆ ಬಿಡಿಸಿ ಅಣ್ಣ. ಹಾವಿನ ರೂಪದಲ್ಲಿದ್ದೀರಾ ಅಣ್ಣ ನೀವು? ಏನಿದು? ಗೊತ್ತಿಲ್ಲ ನನಗೂ. ಇಲ್ಲ ಅಂತೆ. ಓಕೆ, ನೀವು ಹಾವಿನ ರೂಪದಲ್ಲಿ ಇಲ್ಲ ಅಂತ ನಾನು ಅನ್ಕೋತೀನಿ. ಇದ್ರ ಮುಖಾಂತರ ನೀವು ಹೇಳಿದ್ದೀರಾ. ಆ ಹಾವು ನಿಮ್ಗೇನಾದ್ರು ಕಾವಲು ಕಾಯ್ತಾ ಇದೆಯಾ ಅಣ್ಣ? ಅಣ್ಣ, ಆ ಹಾವು ನಿಮಗೇನಾದ್ರು ಕಾವಲು ಕಾಯ್ತಾ ಇದೆಯಾ? ಇಲ್ಲ. ಮತ್ತೆ ಏನದು ಹಾವು? ಏನದು ಮತ್ತೆ ಎಲ್ಲ ನಾವು ಬಂದಾಗಲೆಲ್ಲ ಹೊರಗೆ ಬರುತ್ತೆ, ಏನದು? ಮತ್ತೆ ಸುಮ್ಮನೆ ಮೊಟ್ಟೆ ತಗೊಬಂದ್ವಾ? ಅದಕ್ಕೆ ಅಲ್ಲಿಗೆ ಬಿಟ್ಟು ಹೋಗೋಣ. ಇಲ್ಲ, ಇವಾಗ ಎಷ್ಟು ಗಂಟೆ? 12:15 ಏನೋ. ಹೊಡೆದ್ಬಿಟ್ಟು ಬಾಯಿಗೆ ಹಾಕೊಂಡು ಹೋಗ್ಬಿಡೋಣ. ಅಣ್ಣ, ನಾನೇ ನಿಮಗೆ ಅನ್ಯಾಯ ಮಾಡಿದ್ದು ಅಂತ ನಿಮ್ಗೇನಾದರೂ ಅನಿಸ್ತಾ ಇದೆಯಾ? ನಾನು RCB ಜರ್ಸಿ ಹಾಕ್ಕೊಂಡಿದ್ದೀನಿ, ನಾನೇ ನಿಮಗೇನಾದರೂ ಅನ್ಯಾಯ ಮಾಡಿದ್ದೀನಿ ಅಂತ ನಿಮ್ಗೇನಾದರೂ ಅನಿಸ್ತಾ ಇದೆಯಾ ಅಣ್ಣ? ಹೌದು ಅನ್ಬೇಕಿತ್ತು. ಓಕೆ, ಥ್ಯಾಂಕ್ ಯು ಅಣ್ಣ. ತುಂಬ ತುಂಬ ಧನ್ಯವಾದ. ನಿಮಗೆ ಎಲ್ಲ ಫೀಲ್ ಆಗ್ತಾ ಇದೆ, ಅರ್ಥ ಆಗ್ತಾ ಇದೆ ನಿಮಗೆ. ಇದು ಮುಕ್ತಿ ಬೇಕಾ ಕೇಳು, ನೆಕ್ಸ್ಟ್ ಬಂದ್ಬಿಟ್ಟು ಮುಕ್ತಿ ಕೊಡಿಸ್ಬೋಣ. ಅಣ್ಣ, ನಿಮ್ಗೆ ಏನಾದರೂ ಮುಕ್ತಿ ಬೇಕಾ ಅಣ್ಣ? ಇಲ್ಲ ನಿಮ್ಮ ಮನೆಯವರು ಬಂದು ಏನಾದರೂ ಮುಕ್ತಿ ಕೊಡ್ಸೋದಾಗಲಿ, ಅಥವಾ ನಿಮಗೆ ಮುಕ್ತಿ ಬೇಕಾಗಿದೆ ಅಂತ ಏನಾದರೂ ಅನ್ಸಿದ್ರೆ ಇದನ್ನ ಜೋಡಿಸಿ ಅಣ್ಣ, ಇಲ್ಲಾಂದರೆ ಬಿಡಿಸಿ ಅಣ್ಣ. ನಿಮ್ಗೇನಾದರೂ ಮುಕ್ತಿ ಬೇಕಾ ಅಣ್ಣ? ನಿಮ್ಮ ಮನೆಯವ್ರು ಇಲ್ಲಿ ಬಂದು ಹೋಮ ಗಿಮ ಮಾಡಿಸಿ ನಿಮಗೆ ಮುಕ್ತಿ ಕೊಡಿಸ್ಬೇಕಣ್ಣ? ಹೌದಂತೆ. ಮುಕ್ತಿ ಬೇಕು. ನಾವು ಕೊಡಿಸ್ಬೇಕಾ ಇಲ್ಲ ಮನೆಯವ್ರು ಕೊಡಿಸ್ಬೇಕಾ ಅಣ್ಣ? ನಾವು ಕೊಡಿಸ್ಬೇಕಾ, ನಿಮ್ಮ ಮನೆಯವರೇ ಬಂದು ಕೊಡಿಸ್ಬೇಕಾ ಅಣ್ಣ? ನಿಮ್ಮ ಮನೆಯವರು ಅಂದರೆ ನಿಮ್ಮ ಮನೆಯವರೇ ಅಂದರೆ ಹೌದು ಅನ್ನೋಣ, ಇಲ್ಲ ನಾವು ಅಂದರೆ ಬಿಡಿಸಿ ಅಣ್ಣ. ನಿಮ್ಮ ಮನೆಯವರು ಅಂದರೆ ಜೋಡಿಸ್ಬೇಕು, ನಾವು ಅಂದರೆ ಬಿಡಿಸ್ಬೇಕಣ್ಣ. ನಿಮಗೆ ಮುಕ್ತಿ ನಿಮ್ಮ ಮನೆಯವರಿಂದ ಬೇಕಾ ಅಥವಾ ನಮ್ಮಿಂದ ಬೇಕಾ ಅಣ್ಣ? ಮನೆ ಕಡೆ ಹೋಗ್ಬಿಟ್ಟು ಮತ್ತೆ ಬಂತು ಈ ಕಡೆ. ಮೇ ಬಿ ಅವರು ಅವರು ಈ ಬೆಟ್ಟಿಂಗಿಂದ ಸತ್ತಿರೋದ್ರಿಂದ ಮನೆ ಕಡೆ ಅಲ್ಲಿ ಮನೆಯವ್ರಿಗೆ ಒಂದು ಇದಿರುತ್ತೆ, ಅವ್ರಿಗೆ ಮಖ ತೋರ್ಸೋಕ್ಕಾಗದೇ ಇರೋದು ಇದೊಂದು ಇರುತ್ತೆ. ಒಳ್ಳೆ ಕೆಲಸ ಅಲ್ಲ ಬೆಟ್ಟಿಂಗ್ ಎಲ್ಲ, ನೀವು ಯಾರು ಆಡಕ್ಕೆ ಹೋಗ್ಬಿಡಿ. ನಿಮ್ಮ ಮನೆಯವ್ರ ಕಂಡ್ರೆ ನಿಮಗೆ ನಾಚಿಕೆ ಅಂದರೆ ಮಾತಾಡ್ಸೋಕ್ಕೆ ಮುಜುಗರನ ಅಣ್ಣ? ಹೌದು ಅಂತ ಅನ್ಸರೆ ಹೌದು ಅನ್ನಿ, ಇಲ್ಲಾಂದರೆ ಬಿಡಿಸಿ ಅಣ್ಣ. ನಿಮ್ಮ ಮನೆಯವ್ರಿಗೆ ಮಾತಾಡ್ಸೋದಕ್ಕೆ ಏನಾದರೂ ಮುಜುಗರ ಇದೆಯಾ ಅಣ್ಣ? ಹೌದಂತೆ. ಏನಾದರೂ ಕೇಳ್ತೀಯ ನೀನು? ಏನು ಕೇಳೋದು, ಇಲ್ಲಿ ಸೊಳ್ಳೆಗಳು ಕಟ್ಸೈತೀನಿ, ಹೆಂಗೆ ನಿಂತಿದೆ ಅದು ಗೊತ್ತಾಯ್ತಿಲ್ಲ ನನಗೆ. ಓಕೆ ಅಣ್ಣ, ನಾವು ಇಲ್ಲಿಂದ ಹೋಗ್ತೀವಿ, ನಿಮಗೆ ಮುಕ್ತಿ ಕೊಡ್ಸೋದಕ್ಕೆ ಟ್ರೈ ಮಾಡ್ತೀವಿ. ನಾವು ಹೋದ್ಮೇಲೆ ನಮಗೇನು ತೊಂದರೆ ಆಗಬಾರ್ದು, ನಮ್ಮ ಹಿಂದೆ ಬರಬಾರ್ದು ಅಣ್ಣ. ಬರಲ್ಲ ಅಂತ ಅಂದರೆ ಇದನ್ನು ಜೋಡಿಸಿ ಅಣ್ಣ, ಇದನ್ನು ಇಲ್ಲಾಂದರೆ ಬಿಡಿಸಿ ಅಣ್ಣ. ನಮ್ಮ ಹಿಂದೆ ಬರಲ್ಲ ಅಂದರೆ ಜೋಡಿಸಿ ಅಣ್ಣ. ನಮ್ಮ ಹಿಂದೆ ಏನಾದರೂ ನೀವು ಬರ್ತೀರಾ ಅಂದರೆ ಬಿಡಿಸಿ, ಬರಲ್ಲ ಅಂದರೆ ಜೋಡಿಸಿ. ಬರಲ್ಲ. ಓಕೆ, ಥ್ಯಾಂಕ್ ಯು ಅಣ್ಣ. ನಾನು ಮುಕ್ತಿ ಕೊಡ್ಸೋದಕ್ಕೆ ಟ್ರೈ ಮಾಡ್ತೀನಿ. ಏಕೆ ಗೈಸ್, ನೋಡಿ ಇವ್ನು ಹಂಗೆ ಅಯ್ಯೋ ವಿಡಿಯೋ ಆನ್ ಮಾಡೋಷ್ಟಲ್ಲಿ ನೆನ್ಸ್ಬಿಟ್ಟ. ಒಳ್ಳೆ ಇದಕ್ಕೆ ಕೂತಿದ್ದ. ಸೊ ಈ ಮೊಟ್ಟೆನ ನಾನು ಏನು ಮಾಡೋಣ, ಇಲ್ಲೇ ಬಿಟ್ಟೋಗೋಣ ಹಿಂಗೆ? ಮೊಟ್ಟೆ ಎತ್ಕೋ, ಅದು ಆಚೆ ಇಟ್ಬಿಡೋಣ ಸುಮ್ಮನೆ, ಯಾಕೆ ಆಚೆನಾ? ಸೊಳ್ಳೆ ಮಾತ್ರ ಬಲೆ ಕಷ್ಟ ಇದಾವೆ ಇಲ್ಲಿ. ಹಿಂಗೋಗೋಣ. ಹೋಗೋಣಪ್ಪ. ಮೊಟ್ಟೆ ಬಿದ್ಗಿದ್ದು ಹೋಗೋದು, ಅಲ್ಲಿ ಪೇಪರ್ ಮಾತ್ರ. ಗೈಸ್, ನಾನು ಈ ವಿಡಿಯೋ ಮಾಡಿದ್ದು ನಂದು ಒಂದೇ ಉದ್ದೇಶ, ಅವ್ರಿಗೆ ಮುಕ್ತಿ ಬೇಕಾ ಅಂತ ನಾನು ಕರೆಕ್ಟಾಗಿ ನಂಗೆ ಗೊತ್ತಾಗಿರಲಿಲ್ಲ ಲಾಸ್ಟ್ ವಿಡಿಯೋದಲ್ಲಿ. ಅದೊಂದೇ ನನ್ನ ಮೇನ್ ರೀಸನ್ನು, ಅದರಿಂದ ನಾನು ಈ ವಿಡಿಯೋ ಮಾಡಿದ್ದೀನಿ.
ನೀವು ಲೈಕ್ ಏನು ಇಲ್ಲ ಅಂತ ಏನು ಬೇಜಾರು ಮಾಡ್ಕೋಬೇಡಿ. ನಾನು ಮುಕ್ತಿ ಕೊಡಿಸೋದು ವೀಡಿಯೋ ಟ್ರೈ ಮಾಡ್ತೀನಿ ಮಾಡೋದಕ್ಕೆ. ಮುಂದೆ ಇಡು ಅಂದ್ರೆ ಇಲ್ಲೇ ಇಟ್ಟವನು. ಅಲ್ಲೇ ಇರಲಿ ಬಾ ನೋಡಿ, ಅಲ್ಲಿರೋದು ಹಾವು. ಇರ್ಲಿ ಇಲ್ಲಿ ನೋಡಿ ಎಷ್ಟು ದೂರ ಇಟ್ಟವನ. ಪರವಾಗಿಲ್ಲ ಬಾ, ಇಲ್ಲಿ ಇಟ್ಟವನೆ. ಓಕೆ ಗೈಸ್, ಅವಣ್ಣ ಹೇಳ್ತಾ ಇದ್ದಾರೆ ಅವರಿಗೆ ಮುಕ್ತಿ ಬೇಕಂತೆ. ಮುಕ್ತಿ ಕೊಡ್ಸೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ಕಡೆಯಿಂದ ಏನಾಗುತ್ತೆ ಟ್ರೈ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆಮೇಲೆ ನಾನು ಕಮೆಂಟ್ಸಿಗೆ ನನ್ನ ವೀಡಿಯೋಸಲ್ಲಿ ರಿಪ್ಲೈ ಕೊಡ್ತೀನಿ ಇನ್ನು ಮುಂದೆ. ಆದರೆ ಅಲ್ಲೂ ರಿಪ್ಲೈ ಕೊಡ್ತೀನಿ, ಇಲ್ಲೂ ರಿಪ್ಲೈ ಕೊಡ್ತೀನಿ. ನಿಮ್ಗೇನಾದರೂ ಏನಾದರೂ ಹೇಳಬೇಕು ನನಗೆ ಅಂತ ಏನಾದರೂ ಅನ್ಸರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲ ನನಗೆ ಇನ್ಸ್ಟಾದಲ್ಲಿ DM ಮಾಡಿ. ನನ್ನ ಇನ್ಸ್ಟಾಗ್ರಾಮ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಆಮೇಲೆ ಜೀಶು ತುಂಬ ಚೆನ್ನಾಗಿ ಇವಾಗ ರೆಸ್ಪಾನ್ಸ್ ಮಾಡ್ತಾಯಿದ್ದಾನೆ, ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅವನು ಲೀಡ್ ಮಾಡ್ತಾನೆ. ಲೀಡ್ ಅಂದರೆ ನಾನು ಹೇಗೆ ಈ ಥರ ಕ್ವಶನ್ಸ್ ಕೇಳಿಕೊಂಡು ಮುಂದೆ ಹೋಗ್ತಾ ಇದ್ದೀನಿ, ಆ ಥರ ನೆಕ್ಸ್ಟ್ ಅವ್ನು ಮಾಡ್ತಾನೆ. ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು. ತುಂಬ ಅಂದರೆ ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ ನಮ್ಮಿಬ್ಬರಿಗೂ. ಎಸ್ಪೆಷಲಿ ಜೀಶುಗೆ ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಲೈಕ್ ಅವ್ನು ಹೊಸ್ದಾಗಿ ಬಂದ್ರೂ ಅವನ ಮಾತಿಗೆ, ಅವನ್ನ ಮಾಡೋ ತಮಾಷೆಗೆ ನೀವು ತುಂಬ ಖುಷಿ ಪಡ್ತಾಯಿದ್ದೀರಾ. ಕೆಲವೊಬ್ಬರು ತಮಾಷೆ ಬೇಡ ಅಂತ ಇದ್ದೀರಾ. ಪರವಾಗಿಲ್ಲ, ತುಂಬ ಜನ ತಮಾಷೆ ಬೇಕು, ಕಾಮಿಡಿ ಚೆನ್ನಾಗಿದೆ, ಎಂಟರ್ಟೈನಿಂಗ್ ಆಗಿದೆ ಅಂತ ಇದ್ದೀರಾ. ಅದಕ್ಕೆ ನಾವು ಕಂಟಿನ್ಯೂ ಮಾಡ್ತೀವಿ. ತಮಾಷೆ ಬೇಡ ಅಂದಿಲ್ದಿರೋರಿಗೆ ಒಂದು ಮಾತು ಹೇಳು ಬಾ, ಈ ಕಡೆ ಬಂದು ಹೇಳು. ಏನು ಹೇಳಬೇಕು? ತಮಾಷೆ ಬೇಡ ಅಂದಿರೋರಿಗೆ, ತಮಾಷೆ ಬೇಡ ಅಂದವ್ರಿಗೆ ಒಂದು ಮಾತು. ಅವ್ರಿಗೆ ಬೇಕಾಗಿತ್ತು ಬೇಡವಾ ಗೊತ್ತಿಲ್ಲ. ಇನ್ನೂ ನೋಡ್ತಾ ಇರ್ತಾರೆ ತುಂಬ ಜನ, ಅವ್ರಿಗೆ ಮಾತ್ರ ಬೇಕು ಅಂತವ್ರೆ. ಅವ್ರಿಗೋಸ್ಕರ ನಾನು ಮಾಡ್ತಾನೆ ಇರ್ತೀನಿ, ಅವರು ನೋಡ್ತಾನೆ ಇರ್ತಾರೆ. ಅವ್ರ ಸಪೋರ್ಟ್ ನಮ್ಮನ್ನು ಬೆಳೆಸ್ತಾ ಇರಲಿ, ನಾವು ಬೆಳೀತಾ ಇರ್ತೀವಿ. ಅವ್ರ ಸಪೋರ್ಟಿಂದನೇ ನಾವು ಇಷ್ಟು ಬೆಳೆದಿರೋದು. ಇನ್ನೂ ಬೆಳೆಸ್ತಾರೆ ಅವರು, ನಾವು ನೋಡೋಣ ಇನ್ನು ಎಷ್ಟು ಗಂಟೆ ಬೆಳೆಸ್ತಾರೆ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಗೈಸ್, ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಆಲ್ಮೋಸ್ಟ್ ನಾವು 15K ಸಬ್ಸ್ಕ್ರೈಬರ್ಸು, 15K ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿ ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಒಂದು ಟೈಮ್ ಇತ್ತು, ಆವಾಗ 500,000 ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು ಅಳ್ತಾ ಇದ್ವಿ. ಒಂದೊಂದು ಸಬ್ಸ್ಕ್ರೈಬರ್ಸ್ಗೂ ಕೌಂಟ್ ಮಾಡ್ತಾಯಿದ್ವಿ. ಇವಾಗ 15K ಸಬ್ಸ್ಕ್ರೈಬರ್ಸು. ತುಂಬ ಖುಷಿ ಆಗುತ್ತೆ. ಇನ್ನು ಮುಂದೆ ನಾವಿಬ್ಬರು ಮಾಡ್ತೀವಿ ವೀಡಿಯೋಸು. ಅಷ್ಟೇ, ಜಾಸ್ತಿ ಲ್ಯಾಗ್ ಮಾಡಲ್ಲ, ಎಮೋಷ್ನಲ್ ಆಗೋದು ಬೇಡ, ಖುಷಿಯಾಗಿರೋಣ. ಇನ್ನು ತುಂಬ ಅಂದರೆ ತುಂಬ ಏನಂತಾರೆ ಹಾಂಟೆಡ್ ಚಾನಲ್ಗಳಿದ್ದಾವೆ. ಐ ಮೀನ್ ಈ ಥರ ಗೋಸ್ಟ್ ಹಂಟಿಂಗ್ ಚಾನಲ್ಸ್ ಇದ್ದಾವೆ. ಅವ್ರು ಕಾಮಿಡಿ ಮಾಡೋಕ್ಕಾಗ್ತಿಲ್ಲ, ಲೈಕ್ ಅವ್ರು ಸೀರಿಯಸ್ನೆಸ್ಸಲ್ಲೇ ತೊಗೊಂಡೋಗ್ತಾರೆ. ಅವರು ಕಾಮಿಡಿ ಮಾಡ್ಬೋದು ಇನ್ ಫ್ಯೂಚರು. ನಾವು ಇವಾಗ ಕಾಮಿಡಿ ಮಾಡ್ತಾ ಇದ್ದೀವಿ, ನಿಮಗೆ ಇಷ್ಟ ಆಗ್ತಾ ಇರ್ಬೋದು. ಪ್ಲೀಸ್ ಸಪೋರ್ಟ್ ಮಾಡಿ. ಸ್ವಲ್ಪ ಡಿಫ್ರೆಂಟಾಗಿ ಹೋಗ್ತಾ ಇದ್ದೀವಿ, ಸಪೋರ್ಟ್ ಇರಬೇಕು ನಿಮ್ದು. ನೆಕ್ಸ್ಟ್ ಈ ಹ್ಯಾಟ್ ಇರಲ್ಲ. ನೆಕ್ಸ್ಟ್ ಆ್ಯಟ್ ಇರಲ್ಲ ಅಂತ ಗೈಸ್. ಮತ್ತೆ ಮಾಡ್ಬೇಕು ವಿಡಿಯೋ. ಯಾವಾಗ? ಮತ್ತೆ ನಾಳೆ. 10 days ಆದ್ಮೇಲೆ ಹ್ಯಾಟ್ ತೆಗಿತೀನಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಇನ್ನೊಂದು ಜೀಶು ಬರ್ತಡೇ ಬರ್ತಾ ಇದೆ, ಸಪೋರ್ಟ್ ಬೇಕು ಅವನಿಗೆ. ಗಿಫ್ಟ್ ಬೇಕಂತೆ ಗೈಸ್. 20K ಬೇಕು ನನಗೆ, ಸಾಕು. ನಿಮ್ ಕಡೆಯಿಂದ 20K ಸಾಕು. ಅವನಿಗೆ ಗಿಫ್ಟ್ ಬೇಕಂತೆ ಗೈಸ್. ಗಿಫ್ಟ್ ಏನ್ ಬೇಡ, ನಿಮ್ ಕಡೆಯಿಂದ ಒಂದು 20K ಮಾಡಿ. ಅವ್ನು ನೀನ್ ಟಾರ್ಚ್ ಹೊಡಿತಾ ಇದ್ರೆ ಅಲ್ಲಿ ಕಾಣಿಸಲ್ಲ ನಮ್ಮ ಮಕ್ಕಳು. ಇವಾಗ ಅವನ್ಗೆ ಗಿಫ್ಟ್ ಬೇಕಂತೆ ಗೈಸ್ ಬರ್ತಡೇಗೆ. 27th ಒಂದು ಬರ್ತಡೇ. ನನಗೆ 20K ಸಾಕು, ಸಬ್ಸ್ಕ್ರೈಬ್ ಮಾಡ್ಬಿಡಿ ಸಾಕು. ಅಷ್ಟೇ, ಅದೇ ಖುಷಿ ನನ್ಗೆ. ಓಕೆ, ಸೊ ಗೈಸ್ ಅಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಅಂಡ್ ಅಲ್ಲಾ ಹಾಫೀಸ್.